ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ PSI ಗುರು ಚಾನಲ್ಗೆ ಸ್ವಾಗತ. ಇಂದು ನಾವು ಆಗಸ್ಟ್ ತಿಂಗಳ 3 ಮತ್ತು 4ರ ಪ್ರಚಲಿತ ಘಟನೆಗಳನ್ನು ನೋಡೋಣ. ಪ್ರಶ್ನೆ 1. ಕಸ್ತೂರಿ ರಂಗನ್ ವರದಿ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆ 1 ಬ್ಯಾಂಕ್ ಸುಧಾರಣೆ, 2 ಪಿಂಚಣಿ, 3 ತೆರಿಗೆ ಸುಧಾರಣೆ, 4 ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಡಿರುವ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಕಾಪಾಡುವ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡುವಂತೆ ಕೇಂದ್ರ ಸರ್ಕಾರ ಮತ್ತು ಅರಣ್ಯ ಸಚಿವಾಲಯವು ನೇಮಿಸಿದ್ದ ಪ್ರೊಫೆಸರ್ ಮಾಧವ್ ಗಾಡಿಯಾಳ್ ನೇತೃತ್ವದ ಸಮಿತಿ 2011ರಲ್ಲಿ ಮತ್ತು ಪ್ರೊಫೆಸರ್ ಕಸ್ತೂರಿ ರಂಗನ್ ಸಮಿತಿ 2013ರಲ್ಲಿ ಸಲ್ಲಿಸಿದ ವರದಿಗಳನ್ನು ಕೇರಳ ಸರ್ಕಾರ ವಿರೋಧಿಸಿತ್ತು. ಹಾಗೂ ಕೇರಳ 14 ಜಿಲ್ಲೆಗಳ ಪೈಕಿ 12 ಜಿಲ್ಲೆಗಳಲ್ಲಿರುವ 123 ಹಳ್ಳಿಗಳ ವ್ಯಾಪ್ತಿಯ 13,108 ಚದರ ಕಿಲೋಮೀಟರ್ ಭೂಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲು ಕಸ್ತೂರಿ ರಂಗನ್ ಸಮಿತಿ ಶಿಫಾರಸು ಮಾಡಿತ್ತು. 123 ಹಳ್ಳಿಗಳ ಪೈಕಿ 60 ಹಳ್ಳಿಗಳು ಇಡುಕ್ಕಿ ಮತ್ತು ವಯನಾಡ್ ಜಿಲ್ಲೆಗಳಿಗೆ ಸೇರಿವೆ. ಈ ಪ್ರದೇಶದಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡದಂತೆ ಕೇಂದ್ರ ಸರ್ಕಾರ ನಿರ್ಬಂಧಗಳನ್ನು ವಿಧಿಸಿ ನವೆಂಬರ್ 2013ರಲ್ಲಿ 2 ಆದೇಶಗಳನ್ನು ಜಾರಿಗೆ ಮಾಡಿತ್ತು. ಆದರೆ ಕೇರಳ ರಾಜ್ಯದ ಜನರು ಈ 2 ಆದೇಶಗಳನ್ನು ವಿರೋಧಿಸಿ ಪ್ರತಿಭಟನೆಗಳನ್ನು ಆರಂಭಿಸಿದರು. ವ್ಯಾಪಕ ಪ್ರತಿಭಟನೆಗಳಿಂದ ಕೇರಳ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿತು. ಆ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ 13,108 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3,100 ಚದರ ಕಿಲೋಮೀಟರ್ ಪ್ರದೇಶವನ್ನು ಕೈಬಿಟ್ಟು 9,994 ಚದರ ಕಿಲೋಮೀಟರ್ ಪ್ರದೇಶವನ್ನು ಮಾತ್ರ ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿತು. ಇದರಲ್ಲಿ 9,107 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವಾಗಿದೆ ಮತ್ತು 887 ಚದರ ಕಿಲೋಮೀಟರ್ ಅರಣ್ಯೇತರ ಪ್ರದೇಶವಾಗಿದೆ. ಪ್ರಶ್ನೆ 2. ಇತ್ತೀಚೆಗೆ ಯಾರು UPSCಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಆಯ್ಕೆ 1 ಪ್ರೀತಿ ಸುದಾನ್, 2 ರಾಜೀವ್ ನಯನ್, 3 ಸುಮನ್ ಶರ್ಮಾ, 4 ಪ್ರದೀಪ್ ಕುಮಾರ್ ಜೋಶಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಪ್ರೀತಿ ಸುದಾನ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಪ್ರೀತಿ ಸುದಾನ್ ಇವರು ಮಾಜಿ ಕೇಂದ್ರ ಆರೋಗ್ಯ ಕಾರ್ಯದರ್ಶಿಯಾಗಿದ್ದರು. ಈ ಹಿಂದೆ ರಾಜೀನಾಮೆ ನೀಡಿದ ಮನೋಜ್ ಸೋನಿ ಅವರ ನಂತರ ಪ್ರೀತಿ ಸುದಾನ್ ಅವರನ್ನು ನೇಮಿಸಲಾಗಿದೆ. ಕೇಂದ್ರ ಸರ್ಕಾರ ಲೋಕಸೇವಾ ಆಯೋಗದ ಉಲ್ಲೇಖ ಭಾಗ 14 ಆರ್ಟಿಕಲ್ 315ರಿಂದ ಆರ್ಟಿಕಲ್ 323ರವರೆಗೆ ಇದೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ರಾಜೀನಾಮೆ ನೀಡುವುದಾದರೆ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕಾಗುತ್ತದೆ. ಪ್ರಶ್ನೆ 3. ಮಿಸ್ ಗ್ಲೋಬಲ್ ಇಂಡಿಯಾ 2024ರ ಕಿರೀಟ ಗೆದ್ದವರು ಯಾರು? ಈ ಪ್ರಶ್ನೆ ತುಂಬ ಮುಖ್ಯವಾದ ಪ್ರಶ್ನೆ. ಆಯ್ಕೆ 1 ಬೀನಾ ಗುಪ್ತಾ, 2 ಹರ್ನಾಜ್ ಸಿಂಧು, 3 ಸೀನಿ ಶೆಟ್ಟಿ, 4 ಸ್ಪಿಜಲ್ ಫುರ್ಟಾಡೋ. ಸರಿಯಾದ ಉತ್ತರ ಆಯ್ಕೆ 4 ಸ್ಪಿಜಲ್ ಫುರ್ಟಾಡೋ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಸ್ಪಿಜಲ್ ಫುರ್ಟಾಡೋ ಉಡುಪಿ ಜಿಲ್ಲೆಯ ಬಾರ್ಕೂರ್ ಮೂಲದವರಾಗಿದ್ದಾರೆ. ಜೈಪುರದ ಅಮೇರ್ನಲ್ಲಿ ನಡೆದ ಮಿಸ್ ಸೂಪರ್ ಮಾಡೆಲ್ ಇಂಡಿಯಾ ಸ್ಪರ್ಧೆಯ ವಿವಿಧ ಹಂತಗಳಲ್ಲಿ ಯಶಸ್ವಿಯಾಗಿ 2024ರ ಮಿಸ್ ಗ್ಲೋಬಲ್ ಇಂಡಿಯಾ ಕಿರೀಟ ತಮ್ಮದಾಗಿಸಿಕೊಂಡಿದ್ದಾರೆ. ಪ್ರಶ್ನೆ 4. ಈ ಪ್ರಶ್ನೆ ಕೂಡ ತುಂಬ ಮುಖ್ಯವಾದ ಪ್ರಶ್ನೆಯಾಗಿದೆ. ಯಾವ ಸುರಂಗವು ವಿಶ್ವದ ಅತ್ಯಂತ ಎತ್ತರದ ಸುರಂಗ ಮಾರ್ಗವಾಗಲಿದೆ? ಆಯ್ಕೆ 1 ಮೋರ್ಬಿ ಸೇತುವೆ, 2 ಚಿನಾಬ್ ಸೇತುವೆ, 3 ಶಿಂಕುಲಾ ಸುರಂಗ, 4 ಅಟಲ್ ಸುರಂಗ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಶಿಂಕುಲಾ ಸುರಂಗ. ಈ ಶಿಂಕುಲಾ ಸುರಂಗದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮನಾಲಿಯನ್ನು ನೀಮೂ ಪದಮ್ ದರ್ಚಾ ರಸ್ತೆ ಮೂಲಕ ಲೇಹಗೆ ಸಂಪರ್ಕಿಸುತ್ತದೆ. ಇದು 16,580 ಅಡಿ ಎತ್ತರದ ವಿಶ್ವದ ಅತಿ ಎತ್ತರದ ಮೋಟಾರು ಸುರಂಗವಾಗಲಿದೆ. ಈ ಸುರಂಗದ ಉದ್ದ 4.1 ಕಿಲೋಮೀಟರ್ ಆಗಿದೆ. ಈ ಸುರಂಗವು 1,681 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಅದರದೇ ಆದ ಮಾಹಿತಿಯನ್ನು ನೀಡಲಾಗಿದೆ. ಆ ಮಾಹಿತಿಗಳಲ್ಲಿ ಹಲವಾರು ಪ್ರಶ್ನೆಗಳು ಮತ್ತು ಉತ್ತರಗಳು ಲಭಿಸಿವೆ. ಹಾಗಾಗಿ ಸ್ಪರ್ಧಾರ್ಥಿಗಳು ಈ ಮಾಹಿತಿಯನ್ನು ಕೂಡ ನೋಟ್ ಮಾಡಿಕೊಳ್ಳಬೇಕು. ಇಲ್ಲಿ ಶಿಂಕುಲಾ ಸುರಂಗ ಮಾರ್ಗ ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣವಾಗಲಿದೆ. ಶಿಂಕುಲಾ ಸುರಂಗವನ್ನು ಶಿಂಕುಲಾ ಸುರಂಗ ಅಥವಾ ಶಿಂಗುಲಾ ಸುರಂಗ ಎಂದು ಕೂಡ ಕರೆಯುತ್ತಾರೆ. ಈ ಸುರಂಗ ಹಿಮಾಚಲ ಪ್ರದೇಶ್,
ಲಾಹೋಲ್ ಕಣಿವೆ ಮತ್ತು ಲಡಾಖ್ನ ಜಸ್ಕಾರ್ ಕಣಿವೆಯನ್ನು ಸಂಪರ್ಕಿಸುತ್ತದೆ. ಪ್ರಶ್ನೆ 5. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ವಪ್ನಿಲ್ ಕುಸಾಲೆ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಆಯ್ಕೆ 1 ಜಾವ್ಲಿನ್ ಥ್ರೋ, 2 ಕುಸ್ತಿ, 3 ಬಾಕ್ಸಿಂಗ್, 4 ಪಿಸ್ತೂಲ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಪಿಸ್ತೂಲ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಸ್ವಪ್ನಿಲ್ ಕುಸಾಲೆ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತಕ್ಕೆ 3ನೇ ಪದಕ ತಂದುಕೊಟ್ಟಿದ್ದಾರೆ. ಸ್ವಪ್ನಿಲ್ ಕುಸಾಲೆ 50 ಮೀಟರ್ ರೈಫಲ್ 3 ಪೊಸಿಷನ್ ಸ್ಪರ್ಧೆಯಲ್ಲಿ ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಶೂಟರ್ ಆಗಿದ್ದಾರೆ. ಪ್ರಶ್ನೆ 6. ಯಾವ ದೇಶವು ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮ ತರಂಗಶಕ್ತಿ 2024 ಆಯೋಜಿಸಲಿದೆ? ಆಯ್ಕೆ 1 ಫ್ರಾನ್ಸ್, 2 ಚೀನಾ, 3 ಭಾರತ, 4 UK. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಭಾರತವಾಗಿದೆ. ಪರೀಕ್ಷೆಯ ದೃಷ್ಟಿಕೋನದಿಂದ ಈ ಮಾಹಿತಿಯು ಕೂಡ ತುಂಬ ಮುಖ್ಯವಾಗಿರುತ್ತದೆ. ಭಾರತೀಯ ವಾಯುಪಡೆಯು ಬಹುರಾಷ್ಟ್ರೀಯ ವ್ಯಾಯಾಮ ತರಂಗ ಶಕ್ತಿ 2024 2 ಹಂತದಲ್ಲಿ ಆಯೋಜಿಸಲಿದೆ. ಹಂತ 1 ತಮಿಳುನಾಡಿನ ಸೋಲಾರ್ನಲ್ಲಿ ಆಗಸ್ಟ್ 6ರಿಂದ 14ರವರೆಗೆ ನಡೆಯಲಿದೆ. ಹಂತ 2 ರಾಜಸ್ಥಾನದ ಜೋಧ್ಪುರದಲ್ಲಿ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 14ರವರೆಗೆ ನಡೆಯಲಿದೆ. ಭಾರತೀಯ ವಾಯುಪಡೆಯ LCA ತೇಜಸ್ ಮತ್ತು ಮಿರಾಜ್ 2000 ಮತ್ತು ರಫೇಲ್ಗಳು ವ್ಯಾಯಾಮದಲ್ಲಿ ಭಾಗವಹಿಸುತ್ತಿವೆ. ಪ್ರಶ್ನೆ 7. ಇತ್ತೀಚೆಗೆ BSFನ ನೂತನ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಯ್ಕೆ 1 ಅರುಣ್ ಕುಮಾರ್ ಪಾಂಡೆ, 2 ಸುಕುಮಾರ್ ಸಿಂಗ್, 3 S ಅರವಿಂದ್ ತ್ರಿಪದಿ, 4 ದಲ್ಜಿತ್ ಸಿಂಗ್ ಚೌಧರಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ದಲ್ಜಿತ್ ಸಿಂಗ್ ಚೌಧರಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ದಲ್ಜಿತ್ ಸಿಂಗ್ ಚೌಧರಿ 1990ರ ಬ್ಯಾಚ್ IPS ಅಧಿಕಾರಿಯಾಗಿದ್ದಾರೆ. ಇವರು ಮೊದಲು ನೇಪಾಳ ಮತ್ತು ಭೂತಾನ್ ಗಡಿ ರಕ್ಷಣಾ ಸಶಸ್ತ್ರ ಸೀಮಾ ಬಲದ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 2024 ಆಗಸ್ಟ್ 4ರಂದು ದಲ್ಜಿತ್ ಸಿಂಗ್ ಚೌಧರಿ ಅವರು ಅಧಿಕಾರ ವಹಿಸಿಕೊಂಡರು. ಮೊದಲು ನಿತಿನ್ ಅಗರ್ವಾಲ್ ಅವರು BSFನ ಮುಖ್ಯಸ್ಥರಾಗಿದ್ದರು. ಪ್ರಶ್ನೆ 8. ಯಾವ ದೇಶದ ತಂಡವು ಓನ್ ವರ್ಲ್ಡ್ ಮೀಡಿಯಾ ಪ್ರೆಸ್ ಫ್ರೀಡಮ್ ಪ್ರಶಸ್ತಿ ಪಡೆದಿದೆ? ಆಯ್ಕೆ 1 ಭಾರತ, 2 ಚೀನಾ, 3 ಜಪಾನ್, 4 ಸೊಮಾಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಸೊಮಾಲಿಯಾವಾಗಿದೆ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಸೊಮಾಲಿಯಾದ ಬಿಲಾನ್ ಮೀಡಿಯಾ ಕೇವಲ ಮಹಿಳೆಯರನ್ನು ಒಳಗೊಂಡಿದೆ. ಈ ಪ್ರಶಸ್ತಿಗೆ ಭಾಜನವಾದ ಸೊಮಾಲಿಯಾದ ಮೊದಲ ಸುದ್ದಿ ತಂಡವಾಗಿದೆ. ಈ ಪ್ರಶಸ್ತಿಯನ್ನು ಒನ್ ವರ್ಲ್ಡ್ ಮೀಡಿಯಾ ಅವಾರ್ಡ್ಸ್ ಸ್ಪರ್ಧೆಯಲ್ಲಿ ಪ್ರದಾನ ಮಾಡಲಾಯಿತು. ಬಿಲಾಲ್ ಮೀಡಿಯಾವನ್ನು 2021ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ ಪ್ರಾರಂಭಿಸಲಾಗಿದೆ. ಪ್ರಶ್ನೆ 9. ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು? ಆಯ್ಕೆ 1 ಲೆಫ್ಟಿನೆಂಟ್ ಜನರಲ್ ಪುನೀತಾ ಅರೋರಾ, 2 ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್, ಆಯ್ಕೆ 3 ಲೆಫ್ಟಿನೆಂಟ್ ಜನರಲ್ ಮಾಧುರಿ ಕಾನಿಟ್ಕರ್, ಆಯ್ಕೆ 4 ಲೆಫ್ಟಿನೆಂಟ್ ಜನರಲ್ ಕವಿತಾ ಸಹಾಯಕ್. ಸರಿಯಾದ ಉತ್ತರ ಆಯ್ಕೆ 2 ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಅವರು ಈ ಸ್ಥಾನವನ್ನು ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ಪಶ್ಚಿಮ್ ಏರ್ ಕಮಾಂಡ್ ಪ್ರಧಾನ ವೈದ್ಯಕೀಯ ಅಧಿಕಾರಿಯಾದ ಪ್ರಥಮ ಮಹಿಳೆಯೂ ಆಗಿದ್ದಾರೆ. ಪ್ರಶ್ನೆ 10. ಇತ್ತೀಚೆಗೆ ನಿಧನ ಹೊಂದಿದ ಯಾಮಿನಿ ಕೃಷ್ಣಮೂರ್ತಿ ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಆಯ್ಕೆ 1 ಒಡಿಸಿ, 2 ಕಥಕಳಿ, 3 ಸತ್ರಿಯ, 4 ಭರತನಾಟ್ಯ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಭರತನಾಟ್ಯ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ: ಇವರು ಪ್ರಸಿದ್ಧ ಭರತನಾಟ್ಯ ಮತ್ತು ಕೂಚಿಪುಡಿಯ ಕಲಾವಿದೆಯಾಗಿದ್ದರು. ಇವರು ದೆಹಲಿಯಲ್ಲಿ ನಿಧನ ಹೊಂದಿದ್ದಾರೆ. ಇವರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಮದನಪಲ್ಲಿಯಲ್ಲಿ 1940 ಡಿಸೆಂಬರ್ 20ರಂದು ಜನಿಸಿದರು. ಇವರ ಕೃತಿ ಎ ಫ್ಯಾಷನ್ ಫಾರ್ ಡ್ಯಾನ್ಸ್ ಆಗಿದೆ. ಇವರ ಪ್ರಶಸ್ತಿಗಳು 1968ರಲ್ಲಿ ಪದ್ಮಶ್ರೀ, 1977ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು 2001ರಲ್ಲಿ ಪದ್ಮಭೂಷಣ ಹಾಗೂ 2016ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ.